ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಇಸ್ರೇಲ್ ಹಮಾಸ್ ನಡುವಿನ ಸಂಘರ್ಷ ತೀವ್ರವಾಗ್ತಾ ಇದೆ. ಗಾಜಾ ಪಟ್ಟಿಲಿ IDF ದಾಳಿ ಹೆಚ್ಚಾಗ್ತಾ ಇದ್ದು, ಮೊನ್ನೆ ಒಂದೇ ರಾತ್ರಿ ಗಾಜಾ ಪಟ್ಟಿಲಿ 100ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಅಲ್ಲಿ ದಕ್ಷಿಣ ಗಾಜಾದ ಜೊತೆಗೆ ಉತ್ತರ ಗಾಜಾದಲ್ಲಿ ಕೂಡ ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಸಿರಿಯಾದ ಹೆಜ್ಬುಲ್ಲಾಗಳ ವಿರುದ್ಧ ದಾಳಿ ನಡೆಸ್ತಾ ಇದ್ದ ಇಸ್ರೇಲಿ ಪಡೆಗಳು ಅಲ್ಲಿ ಇರಾನ್ನ ಕಮಾಂಡರ್ ಒಬ್ಬನನ್ನು ಹೊಡೆದು ಹಾಕಿವೆ. ಹೀಗೆ ಆ ಸಂಘರ್ಷ ಜಾಗತಿಕ ಗಮನವನ್ನ ಸೆಳೀತಿರೋ ಹೊತ್ತಲ್ಲೇ ಭಾರತದಲ್ಲಿನ ಇಸ್ರೇಲ್ ರಾಯಭಾರ ಕಚೇರಿ ಬಳಿ ಒಂದು ದಾಳಿ ನಡೆದಿದೆ. ಅಲ್ಲಿ ಸುಧಾರಿತ ಸ್ಫೋಟಕಗಳನ್ನು ಬಳಸಿ ಬ್ಲಾಸ್ಟ್ ನಡೆಸಿದ್ದು ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ ವರದಿಯಾಗ್ತಾ ಇದೆ. ಇಷ್ಟಾದರೂ ದೆಹಲಿ ಪೊಲೀಸರು ಹಾಗೂ NIA ಈ ಸ್ಫೋಟದ ಬಗ್ಗೆ ತನಿಖೆಯನ್ನು ಕೈಗೊಂಡಿವೆ. ಅಲ್ಲಿನ CC ಕ್ಯಾಮೆರಾದಲ್ಲಿ ಇಬ್ಬರು ವ್ಯಕ್ತಿಗಳು ಓಡಾಡ್ತಾ ಇರೋದು ಪತ್ತೆಯಾಗಿದೆ. ಈಗ ಪೊಲೀಸರು ಆ ಇಬ್ಬರ ಬೆನ್ನು ಬಿದ್ದಿದ್ದು ಆದಷ್ಟು ಬೇಗ ಶಂಕಿತರನ್ನ ಬಂಧಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಿದು ದೆಹಲಿ ಸ್ಫೋಟದ ಕತೆ? ಇಲ್ಲಿ ಇಸ್ರೇಲ್ ರಾಯಭಾರ ಕಚೇರಿಯನ್ನೇ ಯಾಕೆ ಟಾರ್ಗೆಟ್ ಮಾಡ್ಕೊಳ್ಳಾಗ್ತಾ ಇದೆ? ಈ ಹಿಂದೆ ಕೂಡ ಇಂಥ ದಾಳಿಗಳು ನಡೆದಿದ್ರು ದೆಹಲಿ ಪೊಲೀಸರು ಮೈ ಮರೆತಿದ್ದೆಲ್ಲಿ? ಇದೆಲ್ಲದರ ನಡುವೆ ಭಾರತದಲ್ಲಿ ಓಡಾಡುವ ತನ್ನ ಪ್ರಜೆಗಳಿಗೆ ಇಸ್ರೇಲ್ ಹೇಳಿರೋದೇನು ಮತ್ತು ಮೊನ್ನೆ ಭಾರತದ ಪ್ರಧಾನಿ ಜೊತೆ ನಡೆಸಿದ ಮಾತುಕತೆ ಸಂದರ್ಭದಲ್ಲಿ ನೇತನ್ಯಾಹು ಏನು ಹೇಳಿದರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಡಿಸೆಂಬರ್ 26 ಮಂಗಳವಾರ. ಕ್ರಿಸ್ಮಸ್ ಅನ್ನು ಮುಗಿಸಿದ್ದ ಸರ್ಕಾರಿ ಅಧಿಕಾರಿಗಳು ಮತ್ತೆ ತಮ್ಮ ಕೆಲಸಗಳಿಗೆ ಹಾಜರಾಗಿದ್ರು. ದೆಹಲಿಯಲ್ಲಿನ ಸಾಕಷ್ಟು ಸರ್ಕಾರಿ ಕಚೇರಿಗಳು ಯಥಾ ಪ್ರಕಾರ ಚಟುವಟಿಕೆಗಳನ್ನು ಆರಂಭ ಮಾಡಿದ್ವು. ಸಂಜೆ 5 ಗಂಟೆ ಹೊತ್ತಿಗೆ ಬೇರೆಲ್ಲ ಕಚೇರಿಗಳ ಹಾಗೆ ಇಸ್ರೇಲ್ ರಾಯಭಾರ ಕಚೇರಿಯ ಸಿಬ್ಬಂದಿ ಕೂಡ ಕೆಲಸ ಮುಗಿಸಿ ಮನೆಗಳಿಗೆ ಹೋದ್ರು. ಸಮಯ ಸುಮಾರು 5:30 ದಾಟಿತ್ತು. ಅಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿ ಬಿಟ್ಟರೆ ಹೊರಗೆ ಬೇರೆ ಇನ್ಯಾರೂ ಇರಲಿಲ್ಲ. ಅಷ್ಟರಲ್ಲಿ ಆ ಕಚೇರಿಯಿಂದ ಸ್ವಲ್ಪ ದೂರದ ಮರವೊಂದರ ಕೆಳಗೆ ಟೈರ್ ಒಂದು ಬ್ಲಾಸ್ಟ್ ಆದ ಸದ್ದು ಕೇಳಿ ಬಂತು. ತಕ್ಷಣ ಅನುಮಾನಗೊಂಡ ಸೆಕ್ಯೂರಿಟಿ ಸಿಬ್ಬಂದಿ ಅಲ್ಲಿಗೆ ಹೋಗಿ ನೋಡಿದ್ದಾರೆ. ಅಲ್ಲಿ ಬ್ಲಾಸ್ಟ್ ಆಗಿರೋದು ಟೈರ್ ಅಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಆತ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಇಸ್ರೇಲ್ ರಾಯಭಾರ ಕಚೇರಿಯ ಸಮೀಪ ಸ್ಫೋಟ ಅಂದ ಕೂಡಲೇ ದೆಹಲಿ ಪೊಲೀಸರು ಕೂಡ ಆತಂಕಗೊಂಡರು. ತಕ್ಷಣ ಅಲ್ಲಿಗೆ ಡಾಗ್ ಸ್ಕ್ವಾಡು, ಫೋರೆನ್ಸಿಕ್ ತಜ್ಞರು, ಬಾಂಬ್ ಎಕ್ಸ್ಪರ್ಟುಗಳು, NIA ಅಧಿಕಾರಿಗಳು ಎಲ್ಲರೂ ಬಂದರು. ಅಲ್ಲಿ ಸಿಕ್ಕ ವಸ್ತುಗಳನ್ನು ಮತ್ತು ಸ್ಫೋಟ ನಡೆದ ಸ್ಥಳವನ್ನು ಪರಿಶೀಲಿಸಿದ ಪೊಲೀಸರಿಗೆ ಆ ಬ್ಲಾಸ್ಟ್ಗೆ ಸುಧಾರಿತ ಸ್ಫೋಟಕಗಳನ್ನು ಬಳಸಿದ್ದಾರೆ ಅನ್ನೋದು ಗೊತ್ತಾಯಿತು. ಜೊತೆಗೆ ಅಲ್ಲೊಂದು ಬಾವುಟ ಬಿದ್ದಿತ್ತು. ಅದರ ಮೇಲೆ ಬರೆದ ಪದಗಳನ್ನು ನೋಡಿದ ಮೇಲೆ ಇಲ್ಲಿ ಇಸ್ರೇಲ್ ರಾಯಭಾರ ಕಚೇರಿಯನ್ನು ಗುರಿಯಾಗಿಸಿಕೊಂಡೇ ದಾಳಿಯನ್ನು ಮಾಡಲಾಗಿದೆ ಅನ್ನೋದು ಕೂಡ ಖಚಿತವಾಗ್ತಾ ಹೋಯಿತು. ಗೆಳೆಯರೆ, ಅಲ್ಲಿ ಸಿಕ್ಕ ಫ್ಲಾಗ್ ಮೇಲೆ ಜಿಯೋನಿಸ್ಟ್, ಪ್ಯಾಲೆಸ್ತೀನ್ ಹಾಗೂ ಗಾಜಾ ಅನ್ನೋ ಪದಗಳನ್ನು ಬರೆಯಲಾಗಿತ್ತು. ಅಷ್ಟೇ ಅಲ್ಲ, ಆ ದಾಳಿಯ ಹಿಂದೆ ಸರಲ್ಲಾಹ್ ಅನ್ನೋ ಸಂಘಟನೆಯ ಸದಸ್ಯರ ಕೈವಾಡ ಇದೆ ಅನ್ನೋದು ಕೂಡ ಅಲ್ಲಿ ಗೊತ್ತಾಯಿತು ಅನ್ನೋದಕ್ಕಿಂತ ಅದನ್ನು ಗೊತ್ತು ಮಾಡಿಸುವ ಒಂದಷ್ಟು ಸಾಕ್ಷ್ಯಗಳನ್ನು ಅವರೇ ಅಲ್ಲಿ ಬಿಟ್ಟು ಹೋಗಿದ್ರು. ಇನ್ನು ಈ ಸ್ಫೋಟ ಸಂಭವಿಸಿರೋದು ಇಸ್ರೇಲ್ ರಾಯಭಾರ ಕಚೇರಿಯಿಂದ ಸುಮಾರು 100 ಮೀಟರ್ ದೂರದಲ್ಲಿ. ಅಲ್ಲಿ ಕಡಿಮೆ ಪ್ರಮಾಣದ ಸ್ಫೋಟಕಗಳನ್ನು ಬಳಸಲಾಗಿದೆ. ಘಟನೆ ಸಂಭವಿಸಿದ ಸಂದರ್ಭದಲ್ಲಿ ಅಲ್ಲಿ ಯಾರೂ ಇರಲಿಲ್ಲ. ಹೀಗಾಗಿ ಯಾರಿಗೂ ಏನೂ ಆಗಿಲ್ಲ. CCTV ದೃಶ್ಯಾವಳಿಗಳನ್ನು ಆಧಾರವಾಗಿಟ್ಟುಕೊಂಡು ಪೊಲೀಸರು ಅಲ್ಲಿ ಆರೋಪಿಗಳನ್ನು ಹುಡುಕ್ತಾ ಇದ್ದಾರೆ. ಹಾಗೆ ನೋಡಿದರೆ ದೆಹಲಿಯಲ್ಲಿನ ಇಸ್ರೇಲ್ ರಾಯಭಾರ ಕಚೇರಿಯನ್ನು ಮತ್ತು ಸಿಬ್ಬಂದಿಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾ ಇರೋದು ಇದು ಮೊದಲ ಬಾರಿ ಏನಲ್ಲ. 2012 ಫೆಬ್ರವರಿ 13ನೇ ತಾರೀಕು ಇಸ್ರೇಲ್ ರಾಜತಾಂತ್ರಿಕ ಕಚೇರಿಯ ಅಧಿಕಾರಿಯೊಬ್ಬರಿಗೆ ಸೇರಿದ ಕಾರೊಂದಕ್ಕೆ ಬಾಂಬ್ ಇಡಲಾಗಿತ್ತು. ಆ ಸ್ಫೋಟದಲ್ಲಿ ಕಚೇರಿಯ ಸಿಬ್ಬಂದಿಯೊಬ್ಬರು ಗಾಯಗೊಂಡಿದ್ರು. ಹಾಗೆ ಇನ್ನಿಬ್ಬರು ಪಾದಚಾರಿಗಳಿಗೆ ಕೂಡ ಗಾಯಗಳಾಗಿದ್ವು. ಆ ದಾಳಿಯ ಹಿಂದೆ ಇರಾನ್ನ ಕೈವಾಡ ಇತ್ತು ಅನ್ನೋದು ಆ ಬಳಿಕ ವಿಚಾರಣೆಯಿಂದ ಗೊತ್ತಾಯಿತು. ಈ ಪ್ರಕರಣದಲ್ಲಿ ಪತ್ರಕರ್ತ ಮೊಹಮ್ಮದ್ ಅಹಮದ್ ಖಾಜ್ಮಿ ಅನ್ನೋನನ್ನ ಶಂಕಿತ ಅಂತ ಗುರುತಿಸಲಾಯಿತು. ಆ ಬಳಿಕ ಅಲ್ಲಿ ಇರಾನ್ ರೆವಲ್ಯೂಷನರಿ ಗ್ರೂಪ್ನ ಕೈವಾಡ ಇದೆ ಅನ್ನೋದು ಕೂಡ ಗೊತ್ತಾಯಿತು. ಮುಂದೆ ಈ ಖಾಜ್ಮಿಯನ್ನ ಬಂಧಿಸಲಾಯಿತು. ಅವನಿಗೆ ನ್ಯಾಯಾಲಯ ಜಾಮೀನನ್ನು ಕೊಡ್ತು. ಈಗ ಅವನು ಬೇಲ್ ಮೇಲೆ ಹೊರಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಆ ಸಂದರ್ಭದಲ್ಲಿ ನವದೆಹಲಿಯಲ್ಲಿ ಒಂದೇ ಅಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿನ ಇಸ್ರೇಲ್ನ ರಾಜತಾಂತ್ರಿಕ ಕಚೇರಿಗಳನ್ನು ಗುರಿಯಾಗಿಸಿಕೊಂಡು ಒಂದಷ್ಟು ದಾಳಿಗಳನ್ನು ನಡೆಸುವ ಪ್ಲಾನ್ ಮಾಡಲಾಗಿತ್ತಾದರೂ ಆ ಎಲ್ಲ ಪ್ಲಾನ್ಗಳು ವಿಫಲ ಆದವು. ಇನ್ನು 2021ರಲ್ಲಿ ಕೂಡ ಇಂಥದ್ದೇ ಒಂದು ಬ್ಲಾಸ್ಟ್ ಸಂಭವಿಸಿತು. ಅವತ್ತು ಇಸ್ರೇಲ್ ರಾಯಭಾರ ಕಚೇರಿಯ ಹೊರಭಾಗದಲ್ಲಿ IED ಸ್ಫೋಟಗೊಂಡಿತ್ತು. ಜನವರಿ 29, 2021ರಂದು ಭಾರತ ಮತ್ತು ಇಸ್ರೇಲ್ಗಳು ತಮ್ಮ 29 ವರ್ಷಗಳ ಸ್ನೇಹವನ್ನು ನೆನಪು ಮಾಡಿಕೊಂಡು ಖುಷಿಯಲ್ಲಿದ್ದಾಗಲೇ ಭಾರತದ ಇಸ್ರೇಲಿ ಆಂಬಸಿ ಸಮೀಪ ಒಂದು ಸ್ಫೋಟ ಸಂಭವಿಸಿತ್ತು. ಅವತ್ತು ನಡೆದ ದಾಳಿಯ ಹಿಂದೆ ಕೂಡ ಇರಾನ್ನ ಕೈವಾಡ ಇದೆ ಅಂತ ಇಸ್ರೇಲ್ ಆರೋಪ ಮಾಡ್ತು. ಗೆಳೆಯರೆ, ಇಸ್ರೇಲ್ನ ಆಂಬಸಿಗಳ ಮೇಲೆ, ಅಲ್ಲಿನ ನೌಕರರ ಮೇಲೆ ಜಗತ್ತಿನ ನಾನಾ ಭಾಗಗಳಲ್ಲಿ ಈ ರೀತಿಯ ದಾಳಿಗಳು ಆಗಾಗ ಸಂಭವಿಸ್ತಲೇ ಇರುತ್ತವೆ. ಅವುಗಳನ್ನು ಎದುರಿಸ್ತಾನೆ ಇಸ್ರೇಲ್ ಇವತ್ತು ಇಷ್ಟೊಂದು ಗಟ್ಟಿಯಾಗಿ ನೆಲೆ ನಿಲ್ಲೋದಕ್ಕೆ ಸಾಧ್ಯ ಆಗಿದೆ. ಈಗಲೂ ಕೂಡ ಇಸ್ರೇಲ್ ತನ್ನ ರಾಯಭಾರ ಕಚೇರಿಯ ಸಮೀಪ ನಡೆದ ಸ್ಫೋಟದಿಂದ ವಿಚಲಿತಗೊಂಡಿಲ್ಲ. ಆದರೆ ಇಲ್ಲಿ ಸ್ವಲ್ಪ ತಲೆನೋವಾಗ್ತಾ ಇರೋದು ಭಾರತಕ್ಕೇನೆ. ಯಾಕೆಂದರೆ ದೆಹಲಿಯಲ್ಲಿ ಇಂಥ ಸಮಸ್ಯೆಗಳು ಹೆಚ್ಚಾದರೆ ಅದರಿಂದ ಕೆಟ್ಟ ಹೆಸರು ಬರೋದು ಭಾರತಕ್ಕೆ.
ಇಲಾಖೆ. ಸೊ ಈ ರೀತಿಯ ದಾಳಿಗಳು ದೆಹಲಿಯಲ್ಲಿ ಮಾತ್ರ ಅಲ್ಲ, ಭಾರತದ ಎಲ್ಲೂ ಕೂಡ ಆಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕಾದ ಜವಾಬ್ದಾರಿ ನಮ್ಮ ಗೃಹ ಇಲಾಖೆಯ ಮೇಲಿದೆ. ಇನ್ನು ಈ ದಾಳಿಯ ಹಿನ್ನೆಲೆಯಲ್ಲಿ ಇಸ್ರೇಲ್ ಭಾರತದಲ್ಲಿರುವ ಯಹೂದಿಗಳಿಗೆ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಕೂಡ ಬಿಡುಗಡೆ ಮಾಡಿದೆ. ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಸೆಲೆಬ್ರೇಷನ್ಗಳಿಗಾಗಿ ಹೆಚ್ಚು ಜನ ಸೇರುವ ಪ್ರದೇಶಗಳು, ಮಾಲ್ಗಳು, ಸಿನಿಮಾ ಥಿಯೇಟರ್ಗಳು ಸೇರಿದ ಹಾಗೆ ಜನನಿಬಿಡ ಪ್ರದೇಶಗಳಿಗೆ ಹೋಗಬೇಡಿ ಅಂತ ಇಸ್ರೇಲ್ ಭಾರತದಲ್ಲಿನ ತನ್ನ ನಾಗರಿಕರಿಗೆ ತಿಳಿಸಿದೆ. ಇದು ಇಸ್ರೇಲಿಗರನ್ನು ಕಾಪಾಡೋದರ ಜೊತೆಗೆ ಇಸ್ರೇಲಿಗರೇ ಹೆಚ್ಚಾಗಿದ್ದಾರೆ ಅನ್ನೋ ಕಾರಣಕ್ಕಲ್ಲಿ ಬ್ಲಾಸ್ಟ್ಗಳು ನಡೆದು ಅದರಲ್ಲಿ ಬೇರೆ ಅಮಾಯಕರು ಕೂಡ ಸಾವನ್ನಪ್ಪಬಾರದು ಅನ್ನೋ ಉದ್ದೇಶ ಇದ್ದಾಗಿದೆ. ಗೆಳೆಯರೆ, ಈ ದಾಳಿ ದೆಹಲಿಯ ಭದ್ರತೆಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಎತ್ತುತ್ತಾ ಇದೆ. ಮೊನ್ನೆಯಷ್ಟೇ ದೆಹಲಿಯ ಸಂಸತ್ ಭವನದ ಒಳಗೆ ಗ್ಯಾಸ್ ಕ್ಯಾನ್ಗಳನ್ನು ಎಸೆದು ಆತಂಕವನ್ನು ಸೃಷ್ಟಿ ಮಾಡಲಾಯಿತು. ಇನ್ನು ಈಗ ಇಸ್ರೇಲಿ ರಾಯಭಾರ ಕಚೇರಿ ಸಮೀಪ ಒಂದು ಸ್ಫೋಟ ಸಂಭವಿಸಿದೆ. ಅದಕ್ಕೆ ಸುಧಾರಿತ ಸ್ಫೋಟಕಗಳನ್ನು ಬಳಸಲಾಗಿದೆ. ಇದು ದೆಹಲಿಯಲ್ಲಿ ಭದ್ರತೆಯನ್ನು ಎಷ್ಟರ ಮಟ್ಟಿಗೆ ಕಾಯ್ದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನೋದನ್ನು ತೋರಿಸಿಕೊಡ್ತಾ ಇದೆ. ಈ ಹಿಂದೆ ದೆಹಲಿಯಲ್ಲಿ ಸಾಕಷ್ಟು ಭಯೋತ್ಪಾದಕ ಕೃತ್ಯಗಳು ನಡೆದಿವೆ. 1996ರ ಮೇ 21ನೇ ತಾರೀಕು ದೆಹಲಿಯ ಲಾಲಾ ಲಜಪತ್ ರಾಯ್ ನಗರದಲ್ಲಿ ಸ್ಫೋಟ ಸಂಭವಿಸಿತು. ಆ ದಾಳಿಯನ್ನ ಜಮ್ಮು ಕಾಶ್ಮೀರ್ ಇಸ್ಲಾಮಿಕ್ ಫ್ರಂಟ್ನ ಸದಸ್ಯರು ಮಾಡಿದ್ರು. ಅಲ್ಲಿ 13 ಮಂದಿ ಸಾವನ್ನಪ್ಪಿದ್ರೆ 39 ಮಂದಿ ಗಾಯಗೊಂಡಿದ್ರು. ಆ ದಾಳಿ ನಡೆಸಿದವರು ಪೊಲೀಸರ ಕೈಗೂ ಸಿಕ್ಕಿದ್ರು, ಅವರಿಗೆ ಶಿಕ್ಷೆ ಕೂಡ ಆಯಿತು. ಆ ನಂತರ 1997ರಲ್ಲಿ ಒಟ್ಟು 10 ಸ್ಫೋಟಗಳು ನಡೆದವು. ಅದಾದ ಮೇಲೆ 2000ನೇ ಇಸ್ವಿಯ ಡಿಸೆಂಬರ್ 22ರಂದು ಪಾಕ್ ಮೂಲದ ಲಷ್ಕರ್ ಎ ತೈಬಾ ಸಂಘಟನೆಯ ಸದಸ್ಯರು ದೆಹಲಿಯ ಕೆಂಪು ಕೋಟೆ ಮೇಲೆ ದಾಳಿ ಮಾಡಿದ್ರು. ಈ ದಾಳಿಯಲ್ಲಿ 2 ಭದ್ರತಾ ಸಿಬ್ಬಂದಿ ಮೃತಪಟ್ಟರು. ಇನ್ನು 2002ರ ಪಾರ್ಲಿಮೆಂಟ್ ದಾಳಿ ಬಗ್ಗೆ ನಿಮ್ಮೆಲ್ಲರಿಗೆ ಗೊತ್ತಿದೆ. ಆ ದಾಳಿಯ ನಂತರ 2005ರ ಅಕ್ಟೋಬರ್ 29ನೇ ತಾರೀಕು ದೆಹಲಿಯಲ್ಲಿ ಸರಣಿ ಸ್ಫೋಟ ನಡೆಯಿತು. ಅದರಲ್ಲಿ 70 ಮಂದಿ ಮೃತಪಟ್ಟರೆ 250ಕ್ಕೂ ಹೆಚ್ಚು ಮಂದಿ ಗಾಯಗೊಂಡರು. ಆ ದಾಳಿ ದೀಪಾವಳಿಯ ಹಬ್ಬಕ್ಕೂ 2 ದಿನಗಳ ಮುಂಚಿತವಾಗಿ ನಡೆದಿತ್ತು. ಹಾಗೆಯೇ ಸೆಪ್ಟೆಂಬರ್ 13, 2008ರಂದು ನಡೆದ ಸರಣಿ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ 33 ಮಂದಿ ಬಲಿಯಾದರೆ 130ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಅದನ್ನ ಇಂಡಿಯನ್ ಮುಜಾಹಿದೀನ್ ಸಂಘಟನೆ ಮಾಡಿತ್ತು. ಅದಾದ 2 ವಾರಗಳ ಒಳಗೆ ಅಂದ್ರೆ ಸೆಪ್ಟೆಂಬರ್ 27ನೇ ತಾರೀಕು ದೆಹಲಿಯಲ್ಲಿ ಕಚ್ಚಾ ಬಾಂಬ್ ಸ್ಫೋಟಿಸಲಾಯಿತು. ಟಿಫನ್ ಬಾಕ್ಸ್ ಅಲ್ಲಿ ತಂದಿದ್ದ ಆ ಬಾಂಬ್ ಅನ್ನ ಮೋಟಾರ್ ಸೈಕಲ್ ಅಲ್ಲಿ ಬಂದ 2 ವ್ಯಕ್ತಿಗಳು ಜನನಿಬಿಡ ಪ್ರದೇಶದಲ್ಲಿ ಎಸೆದು ಹೋದ್ರು. ಆ ಕ್ಯಾರಿಯರ್ ಅನ್ನು ಅವರು ಉದುರಿಸ್ಕೊಂಡು ಹೋಗಿದ್ದಾರೆ ಅಂದ್ಕೊಂಡು ಅದನ್ನ ವಾಪಸ್ ಕೊಡೋದಿಕ್ಕೆ ಅಂತ ಹೊರಟ ಬೀದಿ ಬದಿ ವ್ಯಾಪಾರ ಮಾಡ್ಕೋತಿದ್ದ ಹುಡುಗನೊಬ್ಬ ಆ ಸ್ಫೋಟದಲ್ಲಿ ಸಾವನ್ನಪ್ಪದ. ಹಾಗೇನೆ 18 ಮಂದಿ ಅದರಲ್ಲಿ ಗಾಯಗೊಂಡ್ರು. ಇನ್ನು 2011ರ ಸೆಪ್ಟೆಂಬರ್ 7ನೇ ತಾರೀಕು ದೆಹಲಿ ಹೈಕೋರ್ಟ್ ಬಳಿ ಸೂಟ್ ಕೇಸ್ ಬಾಂಬ್ ಸ್ಫೋಟಗೊಂಡು 15 ಮಂದಿ ಸಾವನ್ನಪ್ಪಿದ್ರೆ ಅಲ್ಲಿ 74 ಮಂದಿ ಗಾಯಗೊಂಡಿದ್ರು. ಈ ದಾಳಿಯ ಹೊಣೆಯನ್ನ ಹರ್ಕತುಲ್ ಜಿಹಾದ್ ಸಂಘಟನೆ ಹೊತ್ಕೊಳ್ತು. ಇನ್ನು 2012ರಲ್ಲಿ ಇಸ್ರೇಲ್ ಆಂಬಸಿ ಮೇಲೆ ನಡೆದ ದಾಳಿಯನ್ನು ನಿಮಗಾಗಲೇ ಹೇಳಿದ್ದೀನಿ. ಆ ಬಳಿಕ ಅಂದ್ರೆ ಬಿಜೆಪಿ ನೇತೃತ್ವದ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದ ನಂತರ ದೆಹಲಿ ಸೇರಿದ ಹಾಗೆ ಭಾರತದ ನಾನಾ ಪ್ರದೇಶಗಳಲ್ಲಿ ಭಯೋತ್ಪಾದಕ ಕೃತ್ಯಗಳು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆದವು. ಆದರೂ ಕೂಡ 2021ರಲ್ಲಿ ಹಾಗೂ ಈಗ ದೆಹಲಿಯಲ್ಲಿ ಮತ್ತೆ ಸ್ಫೋಟಗಳು ಸಂಭವಿಸ್ತಾ ಇವೆ. ಈ 2 ಸ್ಫೋಟಗಳು ಕೂಡ ಇಸ್ರೇಲಿ ರಾಯಭಾರ ಕಚೇರಿಯನ್ನು ಗುರಿಯಾಗಿಸಿಕೊಂಡೇ ನಡೆದಿವೆ ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ. ಸೊ ಇಷ್ಟು ದಿನ ದೆಹಲಿಯ ಸೇಫ್ಟಿ ಬಗ್ಗೆ ಎಚ್ಚರವಾಗಿದ್ದ ಗೃಹ ಇಲಾಖೆ ಸ್ವಲ್ಪ ಮೈಮರೆತರೂ ಕೂಡ ಅಲ್ಲಿ ದಾಳಿಗಳು ಹೆಚ್ಚಾಗುತ್ತವೆ ಅನ್ನೋದಕ್ಕೆ ಇದು ಪುರಾವೆಯನ್ನು ಕೊಡ್ತಾ ಇದೆ. ಒಟ್ಟಲ್ಲಿ ದೆಹಲಿ ಸೇರಿದ ಹಾಗೆ ಭಾರತದ ಭದ್ರತೆಯ ಬಗ್ಗೆ ಗೃಹ ಇಲಾಖೆ ಇನ್ನಷ್ಟು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಅಲ್ಲದೆ ಹೋದರೆ ಈ ರೀತಿಯ ದಾಳಿಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತವೆ. ಯಾಕೆ ಅಂದರೆ ಮೊನ್ನೆ ಬೆಂಗಳೂರಿನ ಸುಮಾರು 70ಕ್ಕೂ ಹೆಚ್ಚು ಸ್ಕೂಲುಗಳಿಗೆ ಬಾಂಬ್ ಬಿಡಲಾಗಿದೆ ಅನ್ನೋ ಬೆದರಿಕೆ ಕರೆ ಬಂತು. ಅದರ ಬೆನ್ನಲ್ಲೇ ಪಾರ್ಲಿಮೆಂಟ್ ಸೆಕ್ಯೂರಿಟಿ ಹೇಗಿದೆ ಅನ್ನೋದನ್ನು ತೋರಿಸುವ ನಿಟ್ಟಲ್ಲಿ ಸಂಸತ್ತಿನ ಒಳಗೆ ಗ್ಯಾಸ್ ಕ್ಯಾನ್ಗಳನ್ನು ಎಸೆದು ಆತಂಕವನ್ನು ಸೃಷ್ಟಿ ಮಾಡಲಾಯಿತು. ಈಗ ಇಸ್ರೇಲಿ ರಾಯಭಾರ ಕಚೇರಿಯಿಂದ 100 ಮೀಟರ್ಗಳ ದೂರದಲ್ಲಿ ಸುಧಾರಿತ ಸ್ಫೋಟಕಗಳನ್ನು ಬಳಸಲಾಗಿದೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಯಾರಾದರೂ ಇಲ್ಲಿ ಒಂದು ವಾಟರ್ ಟೆಸ್ಟ್ ಮಾಡ್ತಾ ಇದ್ದಾರಾ, ಭಾರತದ ಭದ್ರತೆಯ ಪರಿಶೀಲನೆ ನಡೀತಾ ಇದೆಯಾ, ಇದು ಮುಂದೆ ನಡೆಯಲಿರುವ ದಾಳಿಗಳಿಗೆ ಒಂದು ಸಣ್ಣ ಸೂಚನೆಯನ್ನ ಅನ್ನೋ ಅನುಮಾನ ಬಾರದೇ ಇರುವುದಿಲ್ಲ. ಹೀಗಾಗಿ ಪೊಲೀಸರು ಹಾಗೂ NIA ಈ ತನಿಖೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಲಿ. ಈ ಕೃತ್ಯವನ್ನು ಎಸಗಿದವರು ಯಾರೇ ಇರಲಿ ಅವರನ್ನು ಬಂಧಿಸಿ ಜೈಲಿಗಟ್ಟುವ ಕೆಲಸ ಮಾಡಲಿ ಮತ್ತು ರಕ್ಷಣೆಯ ಬಗ್ಗೆ ಜನರಲ್ಲಿ ಒಂದು ಭರವಸೆ ಉಂಟಾಗೋ ಹಾಗಾಗಲಿ ಅನ್ನೋದು ನಮ್ಮ ಆಶಯ.
ಇನ್ನು ಗೆಳೆಯರೆ, ಇಸ್ರೇಲ್ ಪ್ರಧಾನಿ ಹಾಗೂ ಭಾರತದ ಪ್ರಧಾನಿಯ ನಡುವೆ ಮೊನ್ನೆ ಒಂದಷ್ಟು ಮಾತುಕತೆಗಳು ನಡೆದಿವೆ. ಇಲ್ಲಿ ರೆಡ್ ಸಿ ವ್ಯಾಪಾರಿ ಮಾರ್ಗದ ರಕ್ಷಣೆಯ ಬಗ್ಗೆ ಚರ್ಚೆಗಳಾಗಿವೆ. ಈ ಮಾರ್ಗದಲ್ಲಿ ಹೌತಿಗಳ ದಾಳಿಯನ್ನ ತಡೆಯೋದು ಹಾಗೂ ಸಮುದ್ರ ವ್ಯಾಪಾರವನ್ನ ಮತ್ತಷ್ಟು ಸುರಕ್ಷಿತಗೊಳಿಸುವ ಪ್ರಯತ್ನಕ್ಕೆ ಎರಡೂ ದೇಶಗಳು ಕೈ ಜೋಡಿಸಬೇಕು ಅನ್ನೋ ಬಗ್ಗೆ ಎರಡೂ ದೇಶಗಳ ಪ್ರಧಾನಿಗಳು ಒಂದಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ಈ ಮಾತುಕತೆಯ ಬೆನ್ನಲ್ಲೇ ಭಾರತ ತನ್ನ 4 ಮಿಸೈಲ್ ಡೆಸ್ಟ್ರಾಯರ್ಗಳನ್ನು ಹಿಂದೂ ಮಹಾಸಾಗರಕ್ಕಿಳಿಸಿದೆ. ಆ ಪೈಕಿ ಒಂದನ್ನ ಕೆಂಪು ಸಮುದ್ರದ ಮುಖ ಅಂತ ಕರೆಸಿಕೊಳ್ಳುವ ಗಲ್ಫ್ ಆಫ್ ಏಡನ್ ಬಳಿ ನಿಲ್ಲಿಸಿದೆ. ಈ 4 ಡೆಸ್ಟ್ರಾಯರ್ಗಳ ಜೊತೆಗೆ P-8I ಏರ್ಕ್ರಾಫ್ಟ್ಗಳು, ಡ್ರೋನ್ಗಳು ಹಾಗೂ ಹೆಲಿಕಾಪ್ಟರ್ಗಳನ್ನು ಕೂಡ ಹಿಂದೂ ಮಹಾಸಾಗರ ಮತ್ತು ರೆಡ್ ಸಿ ರಕ್ಷಣೆಗಾಗಿ ಭಾರತ ನಿಯೋಜನೆ ಮಾಡಿದೆ. ಇದು ಗೆಳೆಯರೆ, ದೆಹಲಿಯಲ್ಲಿ ಇಸ್ರೇಲಿ ರಾಯಭಾರ ಕಚೇರಿಯ ಬಳಿ ಸಂಭವಿಸಿರುವ ಸ್ಫೋಟ ಹಾಗೂ ಈ ಹಿಂದೆ ದೆಹಲಿಯಲ್ಲಿ ನಡೆದ ದಾಳಿಗಳು ಹಾಗೂ ಸ್ಫೋಟಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.